ಇದೇನಾದರೂ ಸುಳ್ಳು ಅನ್ನೋದಾದರೆ ಸುಜಾತ ಭಟ್ ಅವರು ಕಾನೂನಿನ ಕ್ರಮಗಳನ್ನು ಅವರು ಎದುರಿಸಬೇಕಾಗುತ್ತೆ. ನೋಡಿ, ಈಗ ಈ ಸಾಮ್ಯತೆಯ ಬಗ್ಗೆ ನಾವು 90% ಹೋಲಿಕೆಯ ಬಗ್ಗೆ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. SIT ಅಧಿಕಾರಿಗಳು ಇದನ್ನು ತನಿಖೆ ಮಾಡಿ ಆ ನಂತರ ಮುಂದಿನ ಹಂತದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಬಯಲಿಗೆ ಎಳಿಬೇಕಾಗಿದೆ. ಹಾಗಾದರೆ SIT ಅಧಿಕಾರಿಗಳು ತನಿಖೆಯನ್ನು ಮಾಡಿದಂಥ ಸಮಯದಲ್ಲಿ ಸಿಕ್ಕಂಥ ಸಾಕ್ಷಿಗಳು ಏನು? ಸುಜಾತ ಭಟ್ ತನ್ನ ಮಗಳು ಅಂತೇಳಿ ಹೇಳಿದಂಥ ಅನನ್ಯ ಭಟ್ ಅವರು ಕಾಣೆಯಾಗಿದ್ರು ಅಂತೇಳಿ ಎಲ್ಲ ಹೇಳಿದ್ರಲ್ಲ, ನಾಪತ್ತೆಯಾದ ಅನನ್ಯ ಭಟ್ ಸ್ಫೋಟಕ ಸತ್ಯ ಬಯಲಾಗಿದೆ. ಈಗ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ರಣರೋಚಕ ಸ್ಟೋರಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ಗಳ ಹೆಡ್ ಕ್ವಾರ್ಟರ್ಸ್ ರಿಪಬ್ಲಿಕ್ ಕನ್ನಡ. ಸುಜಾತ ಭಟ್ ಕಟ್ಟುಕತೆ ಹಿಂದಿನ ಸತ್ಯದ ಅನಾವರಣವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅದು ಸತ್ಯವೂ ಆಗಿರಬಹುದು ಅಥವಾ ಆಗದೇ ಇರಬಹುದು. ಒಂದಿಷ್ಟು ಹೋಲಿಕೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ರಣರೋಚಕ ಸ್ಟೋರಿ. ಏನಿದು ಅಸಲಿ ಸತ್ಯ ಅನ್ನೋದ್ರ ಬಗ್ಗೆ ನಾವು ತೆರೆದಿಡ್ತಾ ಇದ್ದೀವಿ. SIT ಅಧಿಕಾರಿಗಳ ತನಿಖೆ ನಂತರ ಇದೆಲ್ಲವೂ ಕೂಡ ಬಯಲಾಗಬೇಕಾಗಿದೆ. ಅನನ್ಯ ಭಟ್ ಅನ್ನುವ ಒಂದು ಹೆಸರು ಇದು ಕೇವಲ ಕಾಲ್ಪನಿಕವ? ಸುಜಾತ ಭಟ್ ನನ್ನ ಮಗಳು ಅನನ್ಯ ಭಟ್ ಅಂತೇಳಿ ಏನು ಹೇಳ್ತಾ ಇದ್ರಲ್ಲ, ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಅವರು ಧರ್ಮಸ್ಥಳಕ್ಕೆ ದರ್ಶನಕ್ಕಂತ ಹೇಳಿ ಬಂದಾಗ, ದೇವಸ್ಥಾನಕ್ಕೆ ಬಂದಾಗ ಅವ್ರು ಕಾಣೆಯಾದರು. ಆ ನಂತರ ನಾನು ಕಂಪ್ಲೇಂಟ್ ಕೊಟ್ಟೆ, ಪ್ರಯೋಜನ ಆಗಲಿಲ್ಲ ಅಂತೇಳಿ ಎಲ್ಲ ಹೇಳಿದ್ರಲ್ಲ, ಇದೆಲ್ಲವೂ ಕೂಡ ಕಟ್ಟುಕತೆನಾ? ನಿಜವಾಗ್ಲೂ ಸುಜಾತ ಭಟ್ ಅವರಿಗೆ ಮಕ್ಕಳೇ ಇರಲಿಲ್ವಾ? ಸುಜಾತ ಭಟ್ ಅವರು ಮದುವೆನೇ ಆಗಿರಲಿಲ್ವಾ? ಯಾಕೆ ಸುಜಾತ ಭಟ್ ಅವರು ಹೀಗೆಲ್ಲ ಹೇಳಿದರು? ಸುಜಾತ ಭಟ್ ಅವರ ಹಿಂದೆ ಇಷ್ಟೆಲ್ಲ ಇವರಿಗೆ ಫೀಡ್ ಮಾಡಿದ ಯಾರು? ಇದೆಲ್ಲವೂ ಈಗ ತನಿಖೆಯ ಭಾಗವಾಗಿ ತಿಳಿದು ಬರಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ನ ಭಾಗವಾಗಿ ಕೆಲವು ಮಾಹಿತಿಯನ್ನು ಕಲೆ ಹಾಕಿದೆ. ಮಕ್ಕಳಿಲ್ಲ ಎಂದು ನಾಯಿಗಳನ್ನು ಸುಜಾತ ಭಟ್ ಸಾಕ್ತಾ ಇದ್ರು. ಅವ್ರಿಗೆ ನಾಯಿ ಅಂದರೆ ಬಹಳ ಪ್ರೀತಿ. ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟ 2003ರಲ್ಲಿ ಪ್ರಕಟವಾದ ಅದೊಂದು ಲೇಖನ, ಕಮಲವಾಣಿ ಪತ್ರಿಕೆಯಲ್ಲಿ ಸುಜಾತ ಭಟ್ ಬಗ್ಗೆ ಒಂದು ಲೇಖನ ಬರುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲೇಖನವನ್ನ ನರಸಿಂಹ ಅವರವ್ರು ಬರೀತಾರೆ. ಕಮಲವಾಣಿ ಸಂಚಿಕೆಯಲ್ಲಿ ಲೇಖನವನ್ನ ನರಸಿಂಹ ಅನ್ನೋ ಲೇಖಕರು ಬರೀತಾರೆ. ಶ್ವಾನ ಪ್ರೇಮಿಗೊಂದು ಆಸರೆ ಕೊಡಿ ಅಂತೇಳಿ ಲೇಖನದ ಶೀರ್ಷಿಕೆಯಾಗಿತ್ತು. ಅದರಲ್ಲಿ ಸುಜಾತ ಭಟ್ ಅವರ ಫೋಟೋವನ್ನು ಅವರು ಹಾಕ್ತಾರೆ. ಮತ್ತೆ ಶ್ವಾನ ಪ್ರೇಮಿಗೊಂದು ಆಶ್ರಯ ಕೊಡಿ ಅಂತೇಳಿ ಆ ಕಮಲವಾಣಿ ಪೇಪರ್ನಲ್ಲಿ ಅವರೊಂದು ಆರ್ಟಿಕಲ್ ಬರೀತಾರೆ. ಅದರಲ್ಲಿ ಅವ್ರು ಹೇಳ್ಕೊತಾರೆ, ನಾನು ಮದುವೆ ಆಗಿಲ್ಲ, ನನಗೆ ಮಕ್ಕಳೇ ಇಲ್ಲ, ನಾಯಿಗಳೇ ನನ್ನ ಮಕ್ಕಳು, ನಾನು ಸಾಕಿರುವಂಥ ನಾಯಿಗಳೇ ನನ್ನ ಮಕ್ಕಳು ಅಂಥೇಳಿ ಅವರು ಹೇಳ್ತಾರೆ. ಕಮಲವಾಣಿಯಲ್ಲಿ ಆಗ ಸುಜಾತ ಭಟ್ ಅವರನ್ನ ನರಸಿಂಹ ಅನ್ನೋ ಲೇಖಕರು ಇಂಟರ್ವ್ಯೂ ಮಾಡಿದಾಗ, ಸಂದರ್ಶನ ಮಾಡಿದಾಗ ಅವರು ಇದನ್ನೆಲ್ಲ ಹೇಳ್ಕೊಂಡಿದ್ರು. ಎಳೆಯಾಗಿ ಈ ಸುಜಾತ ಭಟ್ ಈ ಪ್ರಕರಣದಲ್ಲಿ ಏನೀಗ ತನ್ನ ಮಗಳು ಮಿಸ್ ಆಗಿದ್ದಾರೆ ಅಂಥೇಳಿ ಏನೀಗ ದೂರು ಕೊಟ್ಟಿದ್ದಾರಲ್ಲ, ಅವರ ಪೂರ್ವಪರ ಅವರ ಹಿನ್ನೆಲೆಯನ್ನು ನಾವು ಕೆದಕ್ತಾ ಹೋದಾಗ ಒಂದೊಂದೇ ಸ್ಫೋಟಕ ವಿಚಾರಗಳು ಇಲ್ಲಿ ಬಯಲಾಗ್ತಾ ಇದೆ. ನೋಡಿ, ಸುಜಾತ ಭಟ್ಗೆ ಶ್ವಾನಗಳು ಅಂತ ಹೇಳಿದರೆ ಪ್ರೀತಿ. ಅವರು ಶ್ವಾನಗಳನ್ನು ಸಾಕ್ತಾ ಇದ್ರು. ಕಮಲವಾಣಿ ಅನ್ನೋ ಪೇಪರ್ನಲ್ಲಿ ಅವ್ರನ್ನ ಇಂಟರ್ವ್ಯೂ ಕೂಡ ಮಾಡಿದ್ರು. ಮುಂದುವರೆದು ಪ್ರಭಾಕರ್ ಹಾಗೂ ಸುಜಾತ ಭಟ್ಗೆ ಆಶ್ರಯವನ್ನು ಕೊಟ್ಟಿದ್ರು. ಪ್ರಭಾಕರ್ ಹಾಗೂ ಸುಜಾತ ಭಟ್ಗೆ ಮಕ್ಕಳೇ ಇರಲಿಲ್ಲ. ಲಿವಿಂಗ್ ಟುಗೆದರ್ ಅಂದರೆ ಮದುವೆಯಾದವರ ರೀತಿ ಇದ್ರು ಅವರಿಬ್ರು. ಸತ್ಯಾಂಶ ಬಯಲು ಮಾಡಿದ ಕಮಲವಾಣಿ ಲೇಖನ ನೋಡಿ. ಕಮಲವಾಣಿಯಲ್ಲಿ ನರಸಿಂಹ ಅನ್ನೋ ಲೇಖಕರು ಬರೆದಂಥ ಲೇಖನದಲ್ಲಿ ಇದೆಲ್ಲವೂ ಬಯಲಾಗಿದೆ. ಅವ್ರು ಏನೇನು ಹೇಳಿದ್ದಾರೆ, ಹಾಗಾದರೆ ಆ ಸಂದರ್ಶನದಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನರಸಿಂಹ ಅವರು ಮಾತಾಡಿದ್ದಾರೆ, ಆ ಲೇಖಕ. ಬನ್ನಿ ಅವರನ್ನ ಮಾತನ್ನು ಕೇಳೋಣ. ರಿಪ್ಪನ್ಪೇಟೆಯ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ಈ ಸುಜಾತ ಭಟ್ ಕುರಿತಾಗಿ ಶ್ವಾನಪ್ರೇಮಿ ಈಕೆ ಮತ್ತು ಈಕೆಯ ಸಹವರ್ತಿ ಆಕೆ ಜೊತೆಗೆ ಇದ್ದಂಥವರು ಹೇಗೆ ನಾಯಿಗಳನ್ನು ಸಾಕಿದ್ದಾರೆ ಅನ್ನೋವಂಥ ವಿಚಾರವಾಗಿ ಒಂದು ಲೇಖನ ಬರುತ್ತೆ. ಅದು ಒಂದೇ ಲೇಖನ ಒಂದು ಸಾಕ್ಷಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದೀಗ ಆ ಪತ್ರಿಕೆಯ ಸಂಪಾದಕರು, ಆ ಲೇಖನವನ್ನು ಬರೆದಿರ್ತಕ್ಕಂಥವ್ರು ಆಗಿರ್ತಕ್ಕಂಥ ತಾಮ ನರಸಿಂಹ ಅವರು, ಹಿರಿಯ ಪತ್ರಕರ್ತರು, ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ಈ ಪತ್ರಿಕೆಯಲ್ಲಿ ನೀವು ಯಾವ ವರ್ಷದಲ್ಲಿ ಆ ಲೇಖನವನ್ನು ಬರೆದ್ರಿ? 2003ನೇ ಇಸ್ವಿನಲ್ಲಿ ವಿಶೇಷ ಸಂಚಿಕೆ, ಕಮಲವಾಣಿ ವಿಶೇಷ ಸಂಚಿಕೆಯನ್ನು ನಾನು
ಇದನ್ನು ಬಿಡುಗಡೆ ಮಾಡಿದೆ. ಇದು ಒಂದು ವಾರ್ಷಿಕ ನೆನಪಿಗಾಗಿ ಒಂದು ಸಂಚಿಕೆಯನ್ನು ಮಾಡಿ, ಒಂದು 10,000 ಸಂಚಿಕೆಯನ್ನು ಮಾಡಿ ನಮ್ಮ ಎಲ್ಲ ಚಂದಾದಾರರಿಗೆ ಇದನ್ನು ನಾನು ಕಳಿಸಿರ್ತೇನೆ. ಈ ಸಂಚಿಕೆಯಲ್ಲಿ ಅನೇಕ ಸಾಹಿತಿಗಳದ್ದು, ಬರಹಗಾರದ್ದು, ಆಮೇಲೆ ಒಳ್ಳೊಳ್ಳೆ ಲೇಖನಗಳು, ಸಂದರ್ಶನಗಳು ಇವೆಲ್ಲವನ್ನು ಈ ವಿಶೇಷ ವಾಣಿಯಲ್ಲಿ ನಾನು ವಿಶೇಷ ಸಂಚಿಕೆಯಲ್ಲಿ ನಾನು ಪ್ರಕಟ ಮಾಡಿದ್ದೆ. ಈ ಸುಜಾತ ಭಟ್ ಅವರನ್ನ ಯಾಕೆ ಸಂದರ್ಶನ ಮಾಡಿದ್ರಿ, ತೋರಿಸ್ಬೋದಾ ಆ ಆರ್ಟಿಕಲ್ ಅನ್ನೋದು? ಈ ಸಂಚಿಕೆಯ 13ನೇ ಪುಟದಲ್ಲಿ ಶ್ವಾನ ಪ್ರೇಮಿಗೊಂದು ಆಸರೆ ಕೊಡಿ ಅಂಥೇಳಿ ಒಂದು ಸಂದರ್ಶನವನ್ನು ಲೇಖನವನ್ನು ಬರೆದಿದ್ದೆ. ನನಗೆ ಗೊತ್ತಿರೋ ಹಾಗೆ ಈ ಸುಜಾತ ಮತ್ತು ಬಾಳಿಗ, ನಮ್ಮ ಪ್ರಭಾಕರ ಬಾಳಿಗ ಈ ದಂಪತಿಗಳು ಈ ಸಂಚಿಕೆ ತರುವ ಮುನ್ನ ಇದ್ದರು. ಬಹುಶಃ 1990 ಅಂದಾಜಿಗೆ ಅವರು ಸುಜಾತ ಅವರು ಗೊತ್ತು. ಮತ್ತು ಪ್ರಭಾಕರ ಬಾಳಿಗರವರು ಮೂಲತಃ ನಮ್ಗೆ ಗೊತ್ತು, ಮೂಲತಃ ರಿಪ್ಪನ್ಪೇಟೆಯವರು, ಒಳ್ಳೆ ವಾಲಿಬಾಲ್ ಕ್ರೀಡಾಪಟು. ಹಾಗಾಗಿ ಅವರು ನಮಗೆ ಚೆನ್ನಾಗಿ ಗೊತ್ತು. ಸೊ 99ರಿಂದ ಸುಜಾತ ಭಟ್ ಅವರು ರಿಪ್ಪನ್ಪೇಟೆಗೆ ಈ ಪ್ರಭಾಕರ್ ಅವ್ರ ಜೊತೆ ಬಂದರು. ಯಾಕೆ ಬಂದರು ಅಂತ? ಅವರಿಗೆ ಇವರು ಪ್ರಭಾಕರ್ ಬಾಳಿಗರವರಿಗೆ ಮುಂಚೆ ಮದುವೆ ಆಗಿತ್ತು. ಅದಕ್ಕೆ ಮದುವೆಯಾಗಿ ಒಂದು ಮಗು ಸಹ ಇದೆ. ಅವರು ಯಾವುದೋ ನೌಕರಿಯಲ್ಲೋ ಯಾವುದರಲ್ಲಿ ಇರಬೇಕು. ಅವರು ಮೊದಲ ಪತ್ನಿ ಅವರು ಇಲ್ಲಿ ಬಂದಿದ್ದು ಕಡಿಮೆ ರಿಪ್ಪನ್ಪೇಟೆಗೆ. ತದನಂತರದಲ್ಲಿ ಅವ್ರ ಕುಟುಂಬದಲ್ಲಿ ಏನಾಯಿತು ಏನೋ ಗೊತ್ತಿಲ್ಲ. ಆ ನಂತರದಲ್ಲಿ ಅವರು ಅಲ್ಲಿ ಹೆಂಡತಿ ಇರುವಲ್ಲಿಗೆ ಸ್ವಲ್ಪ ದಿನ ಹೋಗಿರ್ತಾರೆ. ಆ ನಂತರದಲ್ಲಿ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೊತೆಗೆ ಮತ್ತೆ 99ರಲ್ಲಿ ಈ ಸುಜಾತ ಅವ್ರ ಜೊತೆಗೆ ರಿಪ್ಪನ್ಪೇಟೆ ಬರ್ತಾರೆ. ಬಂದ ನಂತರದಲ್ಲಿ ಒಂದು ಒಳ್ಳೆ ರೀತಿಯ ಸಂಸಾರ ರೀತಿ ಮಾಡ್ತಾರೆ. ಮದುವೆ ಆಗಿದ್ದು ನಮ್ಮೆದುರಿಗೇನು ಕಂಡು ಬಂದಿಲ್ಲ, ಆದರೆ ಒಂದೇ ಜೊತೆಯಾಗಿ ಲಿವಿಂಗ್ ಟುಗೆದರ್ ಅನ್ನೋ ಥರದಲ್ಲಿ ಇದ್ದರು, ಗಂಡ ಹೆಂಡತಿ ಥರನೇ ಇದ್ದರು. ನಾನು ಕೂಡ ನಮ್ಮ ಲೇಖನದಲ್ಲಿ ಗಂಡ ಹೆಂಡತಿ ಅಂತಲೇ ಬರೆದಿದ್ದೀನಿ. ಸೊ ಮಕ್ಕಳಿದ್ರ ಆ ಟೈಮಲ್ಲಿ? ಮಕ್ಕಳಿರಲಿಲ್ಲ. ಸೊ ಮಕ್ಕಳಿಲ್ಲದನ್ನು ಚೆನ್ನಾಗಿ ಇದು ಮಾಡಿದೆ. ಇವರಿಗೆ ಗಂಡ ಹೆಂಡತಿ ಇಬ್ಬರಿಗೂ ಮಕ್ಕಳಿಲ್ಲ. ಏನು ನಾಯಿಗಳು ಅಂದರೆ ಯಾವ ಥರದ ನಾಯಿ ಅಂತ ಹೇಳಿದರೆ, ರಸ್ತೆ ಬದಿಯಲ್ಲಿ ಪೆಟ್ಟಾದಂಥ ಗಾಯವಾಗಿರ್ತಕ್ಕಂಥ ನಾಯಿಗಳು ಶುಶ್ರೂಷೆ ಮಾಡಿ ಸರಿ ಮಾಡಿ ಆ ನಾಯಿಗಳನ್ನ ಇಟ್ಕೊತಿದ್ರು. ಅವರೇ ಕೆಲವು ಮರಿಗಳನ್ನು ಸಾಕ್ತಿದ್ರು. ಈ ಥರ ನಾಯಿ ಮರಿಗಳನ್ನೆಲ್ಲ ಇಟ್ಕೊಂಡಿದ್ರು. ಅವರು ನಾನು ಮಾಡಿದಂಥ ಸಂದರ್ಶನದಲ್ಲಿ ಹೇಳ್ತಿದ್ರು ಏನಂತ ಹೇಳಿದರೆ, ನನಗೆ ಮಕ್ಕಳೇ ಇಲ್ದಿದ್ರೆ ಏನಂತೆ, ನನಗೆ ಮಕ್ಕಳಿಲ್ಲ, ಆದರೆ ಈ ನಾಯಿಗಳೇ ನಮ್ಮ ಮಕ್ಕಳು, ಆ ರೀತಿಯಲ್ಲಿ ಪ್ರೀತಿ ಮಾಡಿ ನಾವು ಬೆಳೆಸ್ತಾ ಇದ್ದೀವಿ ಅನ್ನೋದನ್ನು ಹೇಳ್ಕೊಂಡಿದ್ರು. ಸೊ ಈಗ ಪ್ರಭಾಕರ್ ಬಾಳಿಗ ಮತ್ತು ಸುಜಾತ ಭಟ್ ಅವರ ಆ ಮದುವೆ, ಅವರ ಜೊತೆಗಿನ ಜೀವನದ ಹೊರತಾಗಿ ಅದೇ 2003ರಲ್ಲಿ ಅನನ್ಯ ಭಟ್ ಅನ್ನೋ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾದ್ಲು, ಮೆಡಿಕಲ್ ಓದ್ತಾ ಇದ್ಲು ಅಂತ ಸುಜಾತ ಭಟ್ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಸ್ತಾಪ ಸುಜಾತ ಭಟ್ ಅವರು ಎಲ್ಲೂ ಕೂಡ ಅಲ್ಲಿ ನಮಗೆ ಪ್ರಸ್ತಾಪ ಮಾಡಿಲ್ಲ. ಎಲ್ಲೂ ಕೂಡ ನನ್ನ ಮಗಳೊಬ್ಬಳು ಹಿಂಗಾಗುತ್ತೆ ಆಗಿದ್ದಾಳೆ ಅಂತ ಕೂಡ ಎಲ್ಲೂ ಹೇಳಿಲ್ಲ. ಅವ್ರು ಹೇಗಿತ್ತು ಅಂದರೆ ಮನಸ್ಥಿತಿ ಹೇಗಿತ್ತು? ಖುಷಿಯಾಗಿ ಆರಾಮಾಗಿ ಸಹಜವಾಗಿ ಜೀವನ ನಡೆಸ್ತಾರೆ? ಸಹಜವಾಗಿದ್ದರು ಅವರು. ಸಹಜವಾಗಿ ಆ ಕುಟುಂಬ ಜೊತೆಗೆ ಅನ್ಯೋನ್ಯವಾಗಿದ್ದರು. ಇದ್ದದ್ರಲ್ಲೇ ಸಂತೋಷ ಪಟ್ಕೊಂಡು ಎಲ್ಲರ ಜೊತೆಗೂ ಚಟುವಟಿಕೆಯಲ್ಲಿ ಇದ್ದುಕೊಂಡು ಎಲ್ಲರ ಸಂಪರ್ಕವೂ ಇತ್ತು. ರಿಪ್ಪನ್ಪೇಟೆ ತುಂಬ ಜನರ ಸಂಪರ್ಕ ಅವರಿಗಿದೆ. ನನಗೊಬ್ಬನಿಗೆ ಅಲ್ಲ, ನಾನು ಪತ್ರಿಕೆಯಲ್ಲಿ ಲೇಖನ ಬರೆದಿದ್ದೀನಿ ಅಷ್ಟೇ. ಸುದ್ದಿವಾಹಿನಿಗಳು ಅಲ್ಲಿರುವಂಥ ಅನೇಕ ಜನರನ್ನು ಮಾತಾಡಿಸಿ ಈ ವಿಚಾರವಾಗಿ. ಹಾಗಾಗಿ ಅದೆಲ್ಲ ಆಧಾರದ ಮೇಲೆ ಕೊನೆಗೆ ನಾನು ಬರೆದಂಥ ಲೇಖನದ ಬಗ್ಗೆ ಜನ ಹೇಳಿದ್ರಿಂದಾಗಿ ಈ ಲೇಖನವನ್ನು ನಾನು ಇವತ್ತು ಹೊರತಂದು ತೋರಿಸುವಂಥ ಪರಿಸ್ಥಿತಿ ಬಂದಿದೆ. ಧನ್ಯವಾದಗಳು. ಇದಾಗಿತ್ತು ತಮ್ಮ ನರಸಿಂಹ ಅವರ ಮಾತುಗಳು, ಅವರ ಅನುಭವ. ಕ್ಯಾಮರಾ ಪರ್ಸನ್ ರಾಜು ಚಕ್ರವರ್ತಿ ಜೊತೆ ಶ್ರೀಲಕ್ಷ್ಮಿ.